ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಆರೋನ್ ಯೂಟ್ಯೂಬ್ ಚಾನಲ್. ನಿನ್ನೆ ಕೂಡ ನಮ್ಮ ಬೆಂಗಳೂರಲ್ಲಿ ಒಂದು ಬೈಕ್ ಟ್ಯಾಕ್ಸಿಲಿ ಆಕ್ಸಿಡೆಂಟ್ ಆಗಿ ಒಂದು ಮಹಿಳಾ ಶಿಕ್ಷಕಿ ಒಂದು ಸಾವನ್ನಪ್ಪಿದ್ದಾರೆ. ಅದು ನಾಗರಬಾವಿಯಿಂದ JP ನಗರಕ್ಕೆ ಒಂದು ಬುಕ್ ಮಾಡಿರ್ತಾರೆ ರಾಪಿಡೋ ಬೈಕ್ ಟ್ಯಾಕ್ಸಿಯಲ್ಲಿ. ಇನ್ನೇನು ಆಲ್ಮೋಸ್ಟ್ ನಿಯರೆಸ್ಟ್ ಬಂದಿರ್ತಾರೆ, ಮನೆಗೆ ರೀಚ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಬೈಕ್ ಸ್ಕಿಡ್ ಆಗಿ ಬಿದ್ದು ತಲೆಗೆ ಏಟಾಗಿ ನಂತರ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಯಾವುದೇ ಥರ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಇದು ಯಾಕಾಯಿತು, ಹೇಗಾಯಿತು ಅನ್ನೋದು ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಹೊಸ ಆಡಿಯನ್ಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮ್ಮ ಎಲ್ಲ ಬೈಕ್ ಟೀಚರ್ಸ್ಗೆ ತಲುಪಗಂಟನ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇಯ್ನ್ ಹೇಳ್ಬಿಡ್ತೀನಿ, ಇಲ್ಲಿ ಆಕ್ಸಿಡೆಂಟ್ ಆಗೋಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂದರೆ, ಒಂದು ಲೇಡಿ ಡ್ರೈವರು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ರಲ್ಲ, ಅವರು ಬಂದ್ಬಿಟ್ಟು ಲೇಡೀಸು. ಬುಕ್ ಮಾಡಿದವರು ಲೇಡೀಸು, ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದರು ಲೇಡೀಸು. ಗೊತ್ತಿರೋ ಬಗ್ಗೆ ಮೊನ್ನೆ ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ. ಇತ್ತೀಚೆಗೆ ಇವಾಗ ಬೈಕ್ ಟ್ಯಾಕ್ಸಿಯಲ್ಲಿ ಲೇಡೀಸ್ಗೆ ಆಪ್ಷನ್ ಕೊಟ್ಟಿದ್ದಾನೆ, ಬುಕ್ಕಿಂಗ್ ಕೂಡ ಕೊಟ್ಟಿದ್ದಾನೆ, ಲೇಡೀಸ್ಗೂ ಕೂಡ ರೈಡರ್ಗಳಿಗೆ ಆಪ್ಷನ್ ಕೊಟ್ಟಾನೆ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಇರೋರು ಇವತ್ತು ಬೆಂಗಳೂರು ಸಿಟಿಲಿ ಓಡ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಓಡಿಸೋಂತಕ್ಕಂಥ ಎಲ್ಬೋರ್ಡ್ಗಳೆಲ್ಲ ಇವತ್ತು ಬೈಕ್ ಟ್ಯಾಕ್ಸಿ ಬಂದರೆ ಈ ಥರ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಅಂತ ಕೂಡ ನಾನು ಹೇಳಿದ್ದೆ. ಅದಕ್ಕೆ ಸುಮಾರು ಜನ ನೆಗೆಟಿವ್ ಆಗಿ ಹಾಕಿದ್ರು, ಪಾಸಿಟಿವ್ ಆಗಿ ಕಮೆಂಟ್ಸ್ ಹಾಕಿದ್ರು. ನೋಡಿ, ಈ ಥರ ಆಗುತ್ತೆ. ಯಾಕೆಂದರೆ ಅದಕ್ಕೆ ನಾನು ಹೇಳೋದು, ಯಾಕೆಂದರೆ ಒಬ್ಬ ಜೆಂಟ್ಸ್ ಆದರೆ ಹೆಂಗೋ ಮ್ಯಾನೇಜ್ ಮಾಡ್ತಾನೆ, ಗಾಡಿನ ಅವಾಯ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ, ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಲೇಡೀಸ್ ಅಂದಾಗ ಏನಾಗುತ್ತೆ, ಒಬ್ಬೊಬ್ರು ಹೋದಾಗ್ಲೇ ಅವ್ರ ಗಾಡಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಇಬ್ಬರನ್ನ ಕರ್ಕೊಂಡು ಹೋದರೆ ಹೆಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಈ ಬೆಂಗಳೂರಿಗೆ ಕಿತ್ತೋಗಿರೋ ರೋಡ್ಗಳಲ್ಲಿ? ಇಲ್ಲಿ ಇದು ಒಂದು ಮೇಯ್ನ್ ಆಕ್ಸಿಡೆಂಟ್. ಅದು ಇದಕ್ಕಿಂತ ಮೇಯ್ನ್ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಕ್ಕೆ ಕಾರಣ ಏನಪ್ಪ ಅಂದರೆ, ಆ ಒಂದು ಲೇಡೀಸು ಸ್ಯಾರಿ ಹಾಕಿದ್ದಾರೆ. ಇದು ಮೇಯ್ನ್ ಇಂಪಾರ್ಟೆಂಟ್. ಏಕೆಂದರೆ 54 ವರ್ಷದ ಮಹಿಳಾ ಶಿಕ್ಷಕಿ, ಆಲ್ಮೋಸ್ಟ್ ಏಜು ಆಗಿದೆ, ಮತ್ತು ಮಹಿಳಾ ಶಿಕ್ಷಕಿ ಆಗಿದ್ದರಿಂದ ಅವರು ಸ್ಯಾರಿ ಹಾಕೊಂಡು ಬಂದಿದ್ದಾರೆ. ಸ್ಯಾರಿ ಹಾಕಿದಾಗ ಏನಾಗುತ್ತೆ, ನಿಮಗೆ ಒಂದು ಸೈಡ್ ಮಾತ್ರ ಕೂತ್ಕೊಂತಾರೆ, 2 ಸೈಡ್ ಕೂರಕ್ಕಾಗಲ್ಲ. ಇದು ಮೇಯ್ನ್ ಡೇಂಜರಸ್. ನಾನು ಇವತ್ತು ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಒಂದು ಕಿವಿ ಮಾತು, ಏನಕ್ಕಪ್ಪ ಕೇರ್ಫುಲ್ ಆಗಿರಿ ಅಂತ ಒಂದು ಡ್ರಮ್ ಮೇಲೆ ಹಾಕಿದ್ರೆ ಇದೇ ಕಾರಣಕ್ಕೆ. ಯಾರೆಲ್ಲ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿದಾಗ ಲೇಡೀಸ್ ಬರ್ತಾರೆ, ಸ್ಯಾರಿ ಹಾಕಿದರೆ ದಯವಿಟ್ಟು ಆ ರೈಡ್ ತಗೊಳ್ಳೇಬೇಡಿ. ಪಿಕಪ್ಗೆ ಹೋದಾಗಲೂ ಕೂಡ ಇನ್ ಕೇಸ್ ರೈಡ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ, ಏನು ಪ್ರಾಬ್ಲಮ್ ಆಗಲ್ಲ. ಕಂಪ್ನಿಗೆ ಒಂದು ಇನ್ಫಾರ್ಮ್ ಮಾಡಿ, ಈ ಥರ ಇದೆ, ಒಂದು ಸೈಡ್ ಕುತ್ಕೊಂತಾರೆ, ಗಾಡಿ ಬ್ಯಾಲೆನ್ಸ್ ಸಿಗಲ್ಲ, ಹೋಗ್ತಾ ಏನಾದ್ರು ಒಂದು ಸಣ್ಣ ಗುಂಡಿ ಇಳಿಬೋದು, ಇಲ್ಲ ಹಂಸತ್ತಾಗ ಏನಾಗುತ್ತೆ, ಗಾಡಿ ಬ್ಯಾಲೆನ್ಸ್ ಸಿಕ್ಕಿದಾಗ ಅವರು ಬೀಳ್ಬೋದು, ನಾವು ಬೀಳ್ಬೋದು, ಬಿದ್ದಾಗ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿದೆ. ಇಲ್ಲೆನ್ನೇನು ಕೂಡ ಸೇಮ್ ಇದೇ ಆಗಿರೋದು. ಮೊದಲೇ ಲೇಡಿ ಡ್ರೈವರ್ ಓಡಿಸ್ತಿರೋದು ಗಾಡಿನ, ಅದರಲ್ಲೂ ಒಂದು ಲೇಡೀಸ್ ಬಂದಿದ್ದಾರೆ, ಒಂದು ಸೈಡ್ ಕೂತ್ಕೊಂಡ್ರೆ. ಒಂದು ಸೈಡ್ ಕೂತ್ಕೊಂಡ್ರೆ ಒಬ್ಬ ಜೆಂಟ್ಸ್ಗೆ ಗಾಡಿನ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಅದರ ಲೇಡೀಸ್ ಹೆಂಗೆ ಮಾಡೋಕ್ಕಾಗತ್ತೆ? ತುಂಬಾ ಕಷ್ಟ ಆಗುತ್ತೆ. ಇದೇ ಕಾರಣವಾಗಿ ನೆನ್ನೆ ಬರ್ತಕ್ಕಂಥ JP ನಗರದಲ್ಲಿ, ಆಲ್ಮೋಸ್ಟ್ ನಾಗರಬಾವಿಯಿಂದ JP ನಗರವರೆಗೂ ಬಂದಿದ್ದಾರೆ. ಅಲ್ಲಿ ಏನೋ ರೋಡ್ ಚೆನ್ನಾಗಿಲ್ವೋ, ಇಲ್ಲ ಹಂಸತ್ತಾಗ ಏನೋ ಮಿಸ್ ಆಗಿ ಗಾಡಿ ಸ್ಕಿಡ್ ಆದಾಗ ಆ ಲೇಡೀಸು ಹಿಂಬದಿಯಾಗಿ ಬಿದ್ದಾಗ ತಲೆಗೆ ಏಟಾಗಿದೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಒಂದು ಕ್ಯಾಪ್, ಹೆಲ್ಮೆಟ್ ಚಿಕ್ಕದು, ಹಂಗಾಗಿ ತಲೆಗೆ ಏಟಾದಾಗ ಮೆದುಳಿಗೆ ಏನೋ ಬ್ರೈನಿಗೆ ಜಾಸ್ತಿ ಏಟ್ ಬಿದ್ದಿದೆ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕೂಡ ಅಡ್ಮಿಟ್ ಮಾಡಿದ್ದಾರೆ. ಬಟ್ ಚಿಕಿತ್ಸೆ ಫಲಕಾರಿಯಾಗಿದೆ, ಪ್ರಾಣ ಕೂಡ ಹೋಗಿದೆ. ನಿಜವಾಗ್ಲೂ ಬೇಜಾರಾಗುತ್ತೆ ಈ ಥರ ಎಲ್ಲ ಘಟನೆಗಳು ಏನಕ್ಕೆ ಪದೇ ಪದೇ ಆಗ್ತಾ ಇದಾವಲ್ಲ ಅಂತವೆ. ಇದರಲ್ಲಿ ಬೈಕ್ ಅಂದರೆ ಏನೋ ಬೈಕ್ ಟ್ಯಾಕ್ಸಿಲಿ ಅಂತ ಎಲ್ಲ ಯಾವುದೇ ಒಂದು ವೆಹಿಕಲೆಲ್ಲ ಸುಮಾರು ಆಗ್ತಾ ಇರ್ತವೆ, ಹೇಳೋಕ್ಕಾಗಲ್ಲ. ಇದಕ್ಕೆಲ್ಲ ಸುಮಾರು ಜನ ಹೇಳ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಲಿ. ಅದಕ್ಕೆ ಹೇಳೋದು, ನಾವು ಹೋಗಬೇಡಿ ಅಂದ್ರೆ ಹೋಗ್ತೀರಾ, 10 ರೂಪಾಯಿ ಉಳ್ಸೋಕ್ಕೋಸ್ಕರ. ಈಗ ಬಿದ್ದು ಸತ್ತೋದ್ರೆ ಈಗ ನಿಮ್ಮ ಫ್ಯಾಮಿಲಿಗೆ ಯಾರು ಹಂಗೆ ಹಿಂಗೆ ಅಂತಾರೆ. ಸಾವು ಅನ್ನೋದು ಯಾರೋ ತಪ್ಸೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಮೊನ್ನೆ ಕೂಡ ಆಯಿತು, ಗೊತ್ತಿರಬೇಕು. ಒಂದು ಉತ್ತರ ಕರ್ನಾಟಕದಲ್ಲಿ KSRTC ಬಸ್ಗೆ ಟಿಪ್ಪರ್ ಲಾರಿ ಬ್ರೇಕ್ ಫೇಲ್ ಆಗಿ ಹೋಗಿ ಬೂದಿದೆ. ಸ್ಥಳದಲ್ಲೇ 3-4 ಜನ ಹೋದ್ರು, ಒಂದು 10 ಜನ ಸೀರಿಯಸ್ಸು. ಬಸ್ಸಲ್ಲೇ ಸೇಫ್ಟಿ ಇಲ್ಲ ಅಂದಮೇಲೆ ಇನ್ನು ಬೈಕೆಲ್ಲ ಹೆಂಗೆ ಸೇಫ್ಟಿನ? ಇಲ್ಲ, ಸಾವು ಯಾರು ತಪ್ಸೋಕ್ಕಾಗಲ್ಲ, ಅದು ಅನಿವಾರ್ಯ. ಆಕಸ್ಮಿಕ ಬಂದಾಗ ಹೋಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ರೈಡರ್ಗೆ ಹೇಳ್ದಿಲ್ಲ, ಒಂದು ಕಿವಿ ಮಾತು, ಒಂದು ಎಚ್ಚರಿಕೆ, ದಯವಿಟ್ಟು ಯಾವುದೇ ಒಂದು ಲೇಡೀಸು ಸ್ಯಾರಿ ಹಾಕಿದರೆ, ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದರೆ ದಯವಿಟ್ಟು ಆ ರೈಡ್ನ ತಗೋಬೇಡಿ. ನಿಮ್ಮ ಸೇಫ್ಟಿ, ನಿಮ್ಮ ಫ್ಯಾಮಿಲಿ ಸೇಫ್ಟಿಗೋಸ್ಕರ ಹೇಳ್ತಾ ಇದ್ದೀನಿ. ಇನ್ ಕೇಸ್ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ನೀವು ಜೈಲಿಗೆ ಹೋಗ್ತೀರಾ, ನಿಮ್ಮ ಫ್ಯಾಮಿಲಿ ಬೀದಿಗೆ ಬೀಳುತ್ತೆ. ಯಾರು ರೆಸ್ಪಾನ್ಸಿಬಿಲಿಟಿ? 50-100 ರೂಪಾಯಿಗೋಸ್ಕರ ದಯವಿಟ್ಟು ಈ ಥರ ರೈಡ್ ಯಾರೂ ಮಾಡಬೇಡಿ. ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿಲ್ಲ, ಅವ್ರಿಗೆ ಹೇಳ್ಬಿಡಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತವ. ಯಾಕಂದರೆ ಸ್ಯಾರಿ ಹಾಕೊಂಡವ್ರು 2 ಸೈಡ್ ಕೂರಲ್ಲ, ಒಂದೇ ಸೈಡ್ ಕೂರ್ತಾರೆ. ಈ ಲೇಡೀಸ್ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ವೆಯ್ಟ್ ಇದ್ದೇ ಇರ್ತಾರೆ, 80 kg 100 kg ವರೆಗೂ ಇರ್ತಾರೆ. ಅಷ್ಟನ್ನ 100 kgನ ಹೆಂಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗತ್ತೆ? ಜೆಂಟ್ಸ್ ಕೈಲೇ ಆಗಲ್ಲ. ಅಂಥದ್ರಲ್ಲಿ ಲೇಡೀಸ್ಗೂ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಸ್ಕೂಟಿ ಅಂದರೆ ಗೊತ್ತಿರಬೇಕು, ಮೊದಲೇ ವೀಲ್ ಚಿಕ್ಕದು, ಸಣ್ಣ ಪುಟ್ಟ ಕಲ್ಲು ಜಲ್ಲಿ ಇದ್ರೇ ಸ್ಕಿಡ್ ಆಗಿ ಬಿದ್ದೋಗುತ್ತೆ ಗಾಡಿ. ಅಂಥದ್ರಲ್ಲಿ ಹೆಂಗೆ ಅವರು ಲೇಡೀಸ್ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ? ಖಂಡಿತ ಆಗಿಲ್ಲ. ಅದೇ ಮೇಯ್ನ್ ಪ್ರಾಬ್ಲಮ್. ಆಕ್ಸಿಡೆಂಟ್ ಆಗೋಕ್ಕೆ ಮೇಯ್ನ್ ಇದೇ ಕಾರಣ ಅಲ್ವಾ? ನಮ್ಮ ಕಡೆನೂ ಒಂದು ಕಸ್ಟಮರ್ಗಳಿಗೂ, ಒಂದು ಪ್ಯಾಸೆಂಜರಿಗೆ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಯಾರಾದರೂ ಲೇಡೀಸ್ ಇದ್ದರೆ, ದಪ್ಪಾಗಿರೋರಾಗಿದ್ದರೆ, ಸ್ಯಾರಿ ಹಾಕಿರೋರಿದ್ರೆ ದಯವಿಟ್ಟು ಬೈಕ್ ಟ್ಯಾಕ್ಸಿನ ಬುಕ್ಕೇ ಮಾಡಬೇಡಿ. ಬೈಕ್ ಟ್ಯಾಕ್ಸಿ ನಿಮಗಿದು ಸೇಫ್ಟಿ ಇಲ್ಲ. ನಾನು ಇದನ್ನೇ ಹೇಳ್ತಾ ಇದ್ದೀನಿ, ದಪ್ಪಾಗಿರೋರಿಗೆ, ಸ್ಯಾರಿ ಹಾಕಿರೋರಿಗೆ ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ. ನೀವು ಕಂಫರ್ಟಬಲಾಗಿ ಕುತ್ಕೊಳಕ್ಕಾಗಲ್ಲ, ರೈಡರ್ಗೂ ಗಾಡಿ ಓಡ್ಸೋಕ್ಕಾಗಲ್ಲ ಕಂಫರ್ಟಬಲಾಗೆ, ಕಷ್ಟ ಆಗುತ್ತೆ. ನೀವು ಗಂಡ ಹೆಂಡತಿ ಹೋಗೋ ಥರವ ನೀವು ಒಂದು ಬೈಕ್ ಟ್ಯಾಕ್ಸಿಲಿ ಹೋಗೋಕ್ಕಾಗಲ್ಲ ಕುತ್ಕೊಂಡು. ನೀವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕುತ್ಕೊಂತೀರಾ.
ಅಂಥ ಟೈಮಲ್ಲಿ ಬ್ಯಾಲೆನ್ಸ್ ಸಿಕ್ಕಲ್ಲ, ಅವರು ಗಾಡಿ ಓಡಿಸ್ಬೇಕಾದ್ರೆ ಈ ಥರ ಸ್ಕಿಡ್ಡಾಗಿ ಬಿದ್ದಾಗ ಆಕ್ಸಿಡೆಂಟ್ ಆಗುತ್ತೆ, ಪ್ರಾಣ ಹೋಗುತ್ತೆ. ಅದಕ್ಕೋಸ್ಕರನೇ ನೀವು ಯಾರೆಲ್ಲ ಇದ್ದೀರಾ ಸ್ಯಾರಿ ಹಾಕೊಂಡು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತೀನಿ, ದಯವಿಟ್ಟು ಬುಕ್ ಮಾಡಬೇಡಿ. ಆಟೋನೋ ಕ್ಯಾಬೋ ಬುಕ್ ಮಾಡ್ಕೊಂಡು ಹೋಗಿ. 10-20 ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ. ನಿಮ್ಮ ಜೀವನದ ಪ್ರಶ್ನೆ, ನಿಮ್ಮ ಫ್ಯಾಮಿಲಿ ಜೀವದ ಪ್ರಶ್ನೆ. ಅವ್ರ ಜೀವನ ಅವ್ರ ನೆಮ್ಮದಿ ಎಲ್ಲ ಹಾಳಾಗೋಗುತ್ತಲ್ವಾ. ನೀವೊಬ್ಬರು ಮಾಡೋ ತಪ್ಪಿಂದ ಎಲ್ಲರಿಗೂ ಲೈಫ್ ಹಾಳಾಗೋಗುತ್ತೆ. ರೈಡರ್ಗೂ ಪ್ರಾಬ್ಲಮ್ಮು, ನಿಮಗೂ ಪ್ರಾಬ್ಲಮ್ಮು, ಎಲ್ಲ ಕಷ್ಟಕ್ಕೆ ಪ್ರಾಬ್ಲಮ್ ಆಗುತ್ತೆ. 20 ರೂಪಾಯಿ 30 ರೂಪಾಯಿ ಉಳಿಸಿ ಯಾರೇನು ಬಿಲ್ಡಿಂಗ್ ಕಟ್ಟಲ್ಲ ಆಯ್ತಾ. ಮನುಷ್ಯ ಇದ್ರೆ ಇವತ್ತಲ್ಲ ನಾಳೆ ಕೋಟಿ ಸಂಪಾದನೆ ಮಾಡ್ಬೋದು. ನೀವೇ ಇಲ್ಲಾಂದ್ರೆ ಏನು ಮಾಡ್ತೀರಾ? ಅದಕ್ಕೋಸ್ಕರ ನಾನು ಎಲ್ರಿಗೂ ಅದನ್ನೇ ಹೇಳ್ತಿರೋದು. ಸ್ಯಾರಿ ಹಾಕಿದ್ದೀರಾ, ಸ್ವಲ್ಪ ದಪ್ಪ ಆಗಿದ್ದೀರಾ ಲೇಡೀಸ್ ಅಂದರೆ ಖಂಡಿತ ಬೈಕ್ ಟ್ಯಾಕ್ಸಿಲಿ ಯಾರೂ ಹೋಗಬೇಡಿ. ನಾನು ಇದೇ ಮಾತು ಹೇಳ್ತಿರೋದು ಎಲ್ಲರಿಗೂ. ಆಟೋದಲ್ಲಿ ಹೋಗಿ, ಇಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿ, ಇಲ್ಲ ಬಸ್ಸಲ್ಲಿ ಹೋಗ್ತಿರೋ ಬಸ್ಸಲ್ಲಿ ಹೋಗಿ. ಸುಮ್ಮನೆ ಇನ್ನೊಬ್ರು ಜೀವ ಜೊತೆಲಿ ಯಾರು ಆಟ ಆಡಬೇಡಿ. ಬ್ಯಾಲೆನ್ಸ್ ಸಿಗಲ್ಲ. ದಯವಿಟ್ಟು ಬೈಕ್ ಟ್ಯಾಕ್ಸಿ ಓಡೋರಿಗೆ ನಾವು ಸುಮಾರು ವರ್ಷ ಮಾಡ್ತಾ ಇದ್ವಲ್ಲ, ನಮಗೂ ಗೊತ್ತು ಬೈಕ್ ಟ್ಯಾಕ್ಸಿ ಓಡಿಸೋದು ಎಷ್ಟು ಕಷ್ಟ ಇದೆ. ಒಬ್ಬರು ಲೇಡೀಸ್ ಕೂರಿಸ್ಕೊಂಡ್ರು ತುಂಬ ಕಷ್ಟ. ಯಾಕೆಂದರೆ ರೈಡರ್ಗಳಿಗೂ ಏನೋ ಒಂಥರ ಭಯ ಇರುತ್ತೆ. ಲೇಡೀಸ್ ಬಂದಂದರೆ ರೈಡರ್ಗಳು, ಜೆಂಟ್ಸ್ ರೈಡರ್ಗೆ ಭಯ ಆಗುತ್ತೆ. ಎಲ್ಲಪ್ಪ ಅವ್ರ ಕೈ ಕಾಲು ಅವ್ರ ಬಾಡಿ ಟಚ್ ಆಗುತ್ತೆ ಅಂತ ಅವ್ರೇನು ಮಾಡ್ತಾರೆ, ರೈಡರ್ ಮುಂದೆ ಕೂತ್ಕೊಂತಾರೆ, ಲೇಡೀಸ್ ಅವರೇ ಟಚ್ ಆಗುತ್ತಲ್ಲ ಅಂತ ಹಿಂದೆ ಕೂತ್ಕೊಂತಾರೆ. ಅಂಥ ಟೈಮಲ್ಲಿ ಬ್ಯಾಲೆನ್ಸ್ ಸಿಕ್ಕಲ್ಲ. ಹಿಂಗೆ ಗಾಡಿ ಓಡಿಸ್ಬೇಕಾದ್ರೆ ಎಲ್ಲೋ ಒಂದು ಚೂರು ಸ್ಕಿಡ್ ಆಗಿ ಬಿದ್ದರೆ ನಿಜವಾಗ್ಲೂ ಇದೇ ಥರ ಆಕ್ಸಿಡೆಂಟ್ ಆಗಿರೋದು. ಇಲ್ಲಿ ಲೇಡೀಸೇ ಬುಕ್ ಮಾಡಿದ್ದಾರೆ, ಒಂದು ಪಿಂಕ್ ಕಲರ್ ಆಪ್ಷನ್ನೇ ತೊಗೊಂಡಿದ್ದಾರೆ. ಅವರು ಒಪ್ಕೊಂತೀವಿ, ಜೆಂಟ್ಸ್ ಜೊತೆಲಿ ಹೋಗಕ್ಕೆ ಮುಜುಗರ ಆಗುತ್ತೆ ಅಂತಲೇ ಅವರು ಒಂದು ಲೇಡೀಸ್ ಆಪ್ಷನ್ನೇ ತೊಗೊಂಡು ಬುಕ್ ಮಾಡಿ ಬೈಕ್ ಟ್ಯಾಕ್ಸಿ ಹೋಗಿದ್ದಾರೆ. ಬಟ್ ಏನಾಗುತ್ತೆ ಅಂದರೆ ಗೊತ್ತಲ್ವ ನಿಮಗೆ, ಸ್ಯಾರಿ ಹಾಕ್ಕೊಂಡು ಲೇಡೀಸ್ ಕೂತ್ಕೊಂಡು ಹೋದಾಗ ಡಬಲ್ ಓಡ್ಸೋಕ್ಕಾಗಲ್ಲ. ಫುಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಪರವಾಗಿಲ್ಲ, ಸ್ವಲ್ಪ ಪವರ್ಫುಲ್ ಆಗಿದ್ದಾರೆ ಅಂದರೆ ಓಡಿಸ್ಬೋದು. ಬಟ್ ಸ್ವಲ್ಪ ಎಲ್ಬೋಲ್ಡ್ ಇರೋರು ಏನು ಮಾಡ್ತಾರೆ, ಆಗಲ್ಲ ಓಡ್ಸೋಕ್ಕೆ. ಹೇಳ್ತಾರೆ ಜೆಂಟ್ಸ್ ಕೈಲಿ ಆಗಲ್ಲ ಅಂದ್ರೆ ಲೇಡೀಸ್ ಹೆಂಗೆ ಓಡ್ಸೋಕ್ಕಾಗುತ್ತೆ. ಅದಕ್ಕೆ ಈ ಥರ ಆಕ್ಸಿಡೆಂಟ್ಗಳು ಆಗಬಾರ್ದು ಅಂದ್ರೆ ನೀವು ಹುಷಾರಾಗಬೇಕು, ರೈಡರ್ಗಳು ಹುಷಾರಾಗಬೇಕು. ಇನ್ಮೇಲೆ ಯಾರೆಲ್ಲ ರೈಡರ್ ಈ ಥರ ಹೋಗ್ತಿರೋದು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ಸ್ಯಾರಿ ಹಾಕೊಂಡು ಬರೋ ಯಾರನ್ನು ಕರ್ಕೊಂಡು ಹೋಗಬೇಡಿ. ನಿಮ್ಮ ಜೀವನದ ಪ್ರಶ್ನೆ ಇದು. ಹೆಂಗಾಗಿ ಸುಮಾರು ಯಾಕೆಂದರೆ ಇಂಥವಾಗದೆ ಕಾಯ್ತಾ ಇರ್ತಾರೆ ಕೆಲವೊಂದಷ್ಟು ಜನ. ಬೇಕಂತ ದೊಡ್ಡದಾಗಿ ಹೈಲೈಟ್ ಮಾಡಿ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಆಕ್ಸಿಡೆಂಟ್ ಅಂದ್ರೆ ಏನು, ಬೈಕಲ್ಲಿ ಎಲ್ಲವರಲ್ಲೂ ಆಗುತ್ತೆ. ಅಲ್ಲಿ ಯಾರು ಏನು ಆಕ್ಸಿಡೆಂಟ್ ಬೇಕಂತಲೇ ಯಾರು ಮಾಡಲ್ಲ. ಯಾರೇನು ಬೇಕಂತ ಹೋಗಿ ಇನ್ನೊಂದು ಗಾಡಿ ಗುದ್ದಿ ಸಾಯ್ಸಕ್ಕೆ ಹೋಗಲ್ಲ. ಆಕ್ಸಿಡೆಂಟ್ ಆಗೋದು ಯಾರ ಕೈನಲ್ಲಿ ತಪ್ಸೋಕ್ಕಾಗಲ್ಲ. ಮುಂದೆ ಏನಾಗುತ್ತೆ ಅಂತ ಯಾರಿಗಾರು ಗೊತ್ತಾಗುತ್ತೆ ಮನುಷ್ಯನಿಗೆ. ಹಂಗೆ ಗೊತ್ತಾದರೆ ಫುಲ್ ಅಲರ್ಟ್ ಆಗ್ಬೋದಲ್ವಾ. ಹಂಗೆ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಇಲ್ಲೂ ಅದೇ ಥರನೇ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ಆ ಲೇಡೀಸ್ ಓಡಿಸ್ತಿರೋದ್ರಿಂದ ಅವ್ರಿಗೆ ಏನಾಯಿತು ಅಂತ ಅವರೇ ಹೇಳಬೇಕು ಆಯಿತಾ. ನಮಗೆ ಗೊತ್ತಿರೋದು ಇಷ್ಟೇ ಮಾಹಿತಿ. ಲೇಡೀಸ್ ಕೂರಿಸ್ಕೊಂಡು ಹೋಗ್ತಾಯಿದ್ರು, ಪ್ಯಾಸೆಂಜರ್ನ ಗಾಡಿ ಸ್ಕಿಡ್ಡಾಗಿ ಬಿದ್ದರೆ, ಕಸ್ಟಮರ್ ಹಿಂಬದಿ ಬಿದ್ದರೆ, ತಲೆಗೇಟಾಯಿತು, ಪ್ರಾಣ ಹೋಗಿದೆ. ಇಷ್ಟೇ ನಮಗೆ ಗೊತ್ತಿರೋ ಮಾಹಿತಿ. ಅವ್ರು ಸ್ಯಾರಿ ಹಾಕಿದ್ದಾರೆ, ಗಾಡಿ ಬ್ಯಾಲೆನ್ಸ್ ಸಿಕ್ಕಿಲ್ಲ. ಬಟ್ ಅಲ್ಲಿ ಬೇರೆ ಗಾಡಿ ಬಂದು ಏನಾದ್ರು ಟಚ್ ಮಾಡಿದ್ರೋ, ಇಲ್ಲ ರೋಡ್ ಏನಾದ್ರು ಪ್ರಾಬ್ಲಮ್ ಆಗಿ ಸ್ಕಿಡ್ಡಾಗಿ ಬಿದ್ರೋ, ಇಲ್ಲ ಆ ಪ್ಯಾಸೆಂಜರ್ ಹಿಂದೆ ಕೂತಿರೋರು ಏನಾರು ಸ್ವಲ್ಪ ಅಲ್ಲಾಡಿ ಬ್ಯಾಲೆನ್ಸ್ ಸಿಕ್ಕಿದಂಗಾಗಿ ಬಿದ್ದರು, ಏನೋ ಒಂದು ಸಮಸ್ಯೆ ಆಗಿರುತ್ತೆ. ಸುಮ್ಮನೆ ಗಾಡಿ ಯಾವುದೋ ಬಿದ್ದು ಆಕ್ಸಿಡೆಂಟ್ ಆಗಲ್ಲ. ಇನ್ ಕೇಸ್ ಏನಾದ್ರು ಒಂದು ಬೇರೆ ಆ ಪ್ರಾಬ್ಲಮ್ ಆದಾಗಲೇ ಬೀಳೋದು. ಅದಕ್ಕೆ ಸುಮಾರು ಜನ ಹೇಳ್ತಾ ಇರ್ತಾರೆ ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ಹೋಗಬೇಡಿ ಅಂತ. ಇವತ್ತು ಲಕ್ಷಾಂತರ ಜನ ಬೈಕ್ ಟ್ಯಾಕ್ಸಿಯಲ್ಲೇ ಓಡಾಡ್ತಿರೋದು. ಅವರೆಲ್ಲರೂ ಸತ್ತೋಗ್ಬಿಟ್ಟಿದಾರಾ? ಇಲ್ಲ. ದಿನಕ್ಕೆ ಯಾವುದೋ 1-2 ಬಂದೇ ಬರ್ತವೆ. ಎಷ್ಟೋ ಆಟೋಗಳು, ಕ್ಯಾಬ್ಗಳು ಇವತ್ತು ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಆಗ್ತವೆ ಪ್ರತಿನಿತ್ಯ. ಅಂಥದ್ರಲ್ಲಿ ಬೈಕ್ಗಳಾಗೋದೇನು ದೊಡ್ಡ ವಿಚಾರ ಅಲ್ಲ. ಹಾಗೆ ಆಗುತ್ತೆ ಎಲ್ಲವರಲ್ಲೂ ಆಯಿತಾ. ಇಂಥ ಒಂದು ಬೆಂಗಳೂರು ಟ್ರಾಫಿಕ್ ಬಿಗ್ ಸಿಟಿಲಿ ಕಿತ್ತೋಗಿರೋ ರೋಡ್ಗಳಲ್ಲಿ ಓಡಾಡಬೇಕಂದ್ರೆ ಎಲ್ರಿಗೂ ಕಷ್ಟನೇ, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಇದರಲ್ಲಿ ಹೋಗಬೇಡಿ ಅಂತ ಹೇಳಕ್ಕೆ ಅದು ಯಾರಿಗೂ ರೈಟ್ಸು ಇಲ್ಲ. ಅದು ನಾವು ಹೇಳೋಕ್ಕಾಗಲ್ಲ. ಅದು ಕಸ್ಟಮರ್ ಚಾಯ್ಸು. ಅವ್ರು ಬೇಗ ಹೋಗ್ಬೇಕು ಆಫೀಸ್ಗೆ, ಬೇಗ ಮನೆಗೆ ಹೋಗ್ಬೇಕು ಬಂದಾಗ ಬೈಕ್ ಟ್ಯಾಕ್ಸಿನೇ ಚೂಸ್ ಮಾಡ್ತಾರೆ. ಕೆಲವರು ಮಿಡಲ್ ಕ್ಲಾಸ್ ಇರ್ತಾರೆ, ಅಮೌಂಟ್ ಕಮ್ಮಿ ಅನ್ನೋ ಸ್ವಲ್ಪ ಆಟೋಕ್ಕೆ ಹೋಲಿಸ್ಕೊಂಡ್ರೆ ಬೇಗ ಸಿಕ್ಬಿಡ್ತಾರೆ ರೈಡರು ಅಂತ ಹೋಗ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅದು ಅವ್ರವ್ರ ಚಾಯ್ಸು. ನಾವೆಲ್ರಿಗೂ ಬುದ್ಧಿ ಹೇಳೋಕ್ಕೂ ಆಗಲ್ಲ. ಯಾರಿಗೆ ಏನು ಬೇಕೋ ಅದನ್ನು ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಮ್ಮ ಹುಷಾರಲ್ಲಿ ನಾವಿರಬೇಕು ರೈಡರ್ಗಳಿಗೂ. ತುಂಬ ಜನ ರೈಡರ್ಗಳು ನೋಡ್ತಾ ಇರ್ತೀವಿ ನಾವು. ಎರ್ರಬೆರ್ರಿ ಗಾಡಿ ಓಡಿಸ್ತಾರೆ. ಆ ಥರಲ್ಲಿ ಯಾರು ಓಡಿಸೋಕೋಬೇಡಿ. ಒಂದು ಪೀಕ್ ಅವರಲ್ಲಿ ಇನ್ಸೆಂಟಿವ್ ಕೊಟ್ಟಾನೆ ಅಂತ ಏನು ಮಾಡ್ಬಿಡ್ತಾರೆ, ಇನ್ನು 12 ಗಂಟೆ ಒಳಗಡೆ 4 ಆರ್ಡರ್ ಮಾಡಿದ್ರೆ 40, 8 ಆರ್ಡರ್ ಮಾಡಿದ್ರೆ 50, 100 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಇನ್ನೊಂದು 5 ನಿಮಿಷ ಇದೆ, ಬೇಗ ಡ್ರಾಪ್ ಮಾಡಿ ಇನ್ನೊಂದು ರೈಡ್ ಮಾಡೋಣ ಅಂತ ಈ ಥರ ಸ್ವಲ್ಪ ಫಾಸ್ಟಾಗಿ ರ್ಯಾಶ್ ಎಲ್ಲ ಮಾಡ್ತಾ ಇರ್ತಾರೆ. ಈ ಥರ ಎಲ್ಲ ಮಾಡೋಕ್ಕೋಬೇಡಿ. 50 ರೂಪಾಯಿ ಇನ್ಸೆಂಟಿವ್ ಹೋದ್ರೂ ಪರವಾಗಿಲ್ಲ. ಕಸ್ಟಮರ್ ಸೇಫ್ಟಿನೂ ಫಸ್ಟ್ ಇಂಪಾರ್ಟೆಂಟು, ನಿಮ್ಮ ಸೇಫ್ಟಿನೂ ಫಸ್ಟ್ ಇಂಪಾರ್ಟೆಂಟು. ಯಾಕೆ ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಮನೇಲಿರ್ತಾರೆ, ಆ ಒಂದು ಪ್ಯಾಸೆಂಜರ್ ನಂಬ್ಕೊಂಡು ಅವ್ರ ಫ್ಯಾಮಿಲಿ ಮನೇಲಿ ಬರ್ತಾರೆ ಅಂತ. ಹಂಗಾಗಿ ಯಾರಿಗೇನೇ ಆದ್ರೂ ಅವ್ರ ಫ್ಯಾಮಿಲಿಗೂ ತೊಂದರೆ, ನಿಮಗೂ ತೊಂದರೆ. ಅದಕ್ಕೋಸ್ಕರ ನಿಮ್ಮನ್ನು ನಂಬಿ ಬಂದರೆ ಅಂದರೆ ಅಷ್ಟೇ ಸೇಫಾಗಿ ನೀವು ಅವ್ರನ್ನ ತಲುಪಿಸೋಕ್ಕಂಥ ಜವಾಬ್ದಾರಿ ಮನೆಗಾಗಿರ್ಬೋದು, ಆಫೀಸ್ಗಾಗಿರ್ಬೋದು, ಒಂದು ಬಸ್ ಸ್ಟ್ಯಾಂಡ್, ಮೆಟ್ರೋ ಸ್ಟೇಷನ್ಗೆ ನಿಮ್ಮದಾಗಿರುತ್ತೆ ರೆಸ್ಪಾನ್ಸಿಬಿಲಿಟಿ. ಅದಕ್ಕೋಸ್ಕರ ಆದಷ್ಟು ಹುಷಾರಾಗಿ ಡ್ರೈವ್ ಮಾಡಿ. ಈಗ ಹೇಳಿದ್ನಲ್ಲ ಇನ್ನೊಂದ್ಸಲಿ, ಲೇಡೀಸ್ ಯಾರು ಸ್ಯಾರಿ ಹಾಕೊಂಬಂದ್ರೆ ದಯವಿಟ್ಟು ಯಾರು ಈ ಥರ ಪಿಕಪ್ ಡ್ರಾಪ್ ಮಾಡಲೇಬೇಡಿ. ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ, ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ದೊಡ್ಡದಾಗಿ ಮೇಜರ್ ಇಶ್ಯೂ ಆದಮೇಲೆ ನರಳಕ್ಕಾಗಲ್ಲ ಜೀವನ ಪರ್ಯಂತ. ಅದಕ್ಕೋಸ್ಕರ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.